ಪ್ರತಿಯೊಂದು ಆತ್ಮವೂ ಕೂಡ ಸ್ವಭಾವತಃ ದಿವ್ಯವಾದುದು. ಅಂತರಾಳದಲ್ಲಿರುವ ಈ ದಿವ್ಯತೆಯನ್ನ ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಗಳ ನಿಗ್ರಹದಿಂದ ವ್ಯಕ್ತ ಮಾಡುವುದೇ ಜೀವನದ ಗುರಿಯಾಗಿರುತ್ತದೆ. ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ, ಜ್ಞಾನಯೋಗದಿಂದಾಗಲಿ ಅಥವಾ ರಾಜಯೋಗದಿಂದಾಗಲಿ, ಇವುಗಳಲ್ಲಿ ಯಾವುದಾದರೂ ಒಂದರ ಮೂಲಕವಾಗಲಿ ಅಥವಾ ಎಲ್ಲ ಮಾರ್ಗಗಳ ಮೂಲಕವಾಗಲಿ ಸಾಧಿಸಿ ಮುಕ್ತರಾಗಿ. ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತ, ಮತ, ಶಾಸ್ತ್ರ, ಪೂಜೆ, ದೇವಸ್ಥಾನ, ವಿಗ್ರಹ ಇವು ಅಷ್ಟೇನೂ ಪ್ರಾಮುಖ್ಯವಲ್ಲದ ವಿವರಗಳು. ಒಂದು ಆದರ್ಶಕ್ಕಾಗಿ ಬಾಳಿ, ಅದೊಂದೇ ಆದರ್ಶವಿರಲಿ. ನಿಮ್ಮ ಜೀವನದಲ್ಲಿ ಆದರ್ಶದ ಮೇಲಿನ ಆಸೆ ಅದೆಷ್ಟು ಉತ್ಕಟ ಮತ್ತು ತೀವ್ರವಾಗಿರಬೇಕೆಂದರೆ ಮನಸ್ಸಿನಲ್ಲಿ ಮತ್ತಾವುದಕ್ಕೂ ಎಡೆ ಇರದಿರಬೇಕು, ಮತ್ತಾವುದನ್ನು ಚಿಂತಿಸುವುದಕ್ಕೆ ಸಮಯವಿರಬಾರದು. ನೀವು ಆತ್ಮಸ್ವರೂಪಿಯಾದ ಭಗವಂತನ ಸಂತಾನ, ಆ ಅಮೃತಾನಂದದ ಪಾಲುದಾರರು, ಪರಿಶುದ್ಧರು, ಪರಿಪೂರ್ಣರು. ನೀವು ಭುವಿಯ ಮೇಲಿನ ದೇವತೆಗಳು. ನಿಮ್ಮನ್ನು ಪಾಪಿಗಳೆನ್ನುವುದೇ, ಮಾನವನನ್ನು ಹಾಗೆಂದು ಕರೆಯುವುದೇ ಒಂದು ದೊಡ್ಡ ಪಾಪ. ಯಾವುದೇ ವಿಚಾರವಾಗಲಿ, ಅದು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಕುಂಠಿತಗೊಳಿಸುವಂತಿದ್ದರೆ, ಅಥವಾ ನಿಮ್ಮನ್ನು ಮಾನಸಿಕ ದೌರ್ಬಲ್ಯಕ್ಕೆ ಗುರಿ ಮಾಡುವಂತಿದ್ದರೆ, ಅಥವಾ ನಿಮ್ಮನ್ನು ದೈಹಿಕವಾಗಿ ದುರ್ಬಲಗೊಳಿಸುವಂತಿದ್ದರೆ, ಅದನ್ನು ನಿಮ್ಮ ಕಾಲ್ಬೆರಳಿನಿಂದಲೂ ಸೋಂಕದಿರಿ. ಇದೇ ನನ್ನೆಲ್ಲಾ ಬೋಧನೆಯ ಮೊಟ್ಟಮೊದಲ ಮುಖ್ಯಾಂಶ. ನಾವು ಹಸನ್ಮುಖಿಗಳಾಗಿರಬೇಕು, ಮಂದಹಾಸದಿಂದ ಕೂಡಿರಬೇಕು. ಅಳುಮೊರೆಯಿಂದ ನಾವು ಆಧ್ಯಾತ್ಮಿಕ ಜೀವಿಗಳಾಗಲಾರೆವು. ಆಧ್ಯಾತ್ಮ ಪರಮಾನಂದ ಭರಿತವಾಗಿರಬೇಕು, ಏಕೆಂದರೆ ಅದೇ ಶ್ರೇಷ್ಠ. ಕೆಲವು ದಿನದ ಬಾಳುವೆ ಈ ಜನ್ಮ. ಜಗತ್ತಿನ ಸುಖಭೋಗಗಳೆಲ್ಲ ಕ್ಷಣಿಕ. ಯಾರು ಪರರ ಹಿತಕ್ಕಾಗಿ ಬದುಕುವರೋ ಅವರೇ ನಿಜವಾಗಲೂ ಜೀವಿಸುವರು. ಉಳಿದವರು ಬದುಕಿದ್ದು ಸತ್ತಂತೆಯೇ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ, ಇಂದ್ರಿಯಗಳನ್ನು ನಿಗ್ರಹಿಸಿ. ಅದು ಸಾಧ್ಯವಾದಾಗಲೇ ನೀವು ಯೋಗಿಗಳಾಗುವಿರಿ. ಅನಂತರ ಉಳಿದೆಲ್ಲವೂ ದೊರಕುತ್ತದೆ. ಕೇಳುವುದು, ನೋಡುವುದು, ಘ್ರಾಣಿಸುವುದು, ರುಚಿ ನೋಡುವುದು ಇವುಗಳಿಂದ ವಿಮುಖರಾಗಿ ಬಾಹ್ಯೇಂದ್ರಿಯಗಳಿಂದ ಮನಸ್ಸಿನ ಶಕ್ತಿಯನ್ನ ಒಳಗೆ ಸೆಳೆದುಕೊಳ್ಳಿ. ಸಾವಿರಾರು ವರ್ಷಗಳಿಂದ ಒಂದು ಕೋಣೆಯಲ್ಲಿ ಕತ್ತಲೆ ಕವಿದಿದ್ದರೆ ನೀವು ಬಂದು ಅಯ್ಯೋ ಕತ್ತಲೆ ಎಂದು ಗೋಳಾಡಿದರೆ ಕತ್ತಲೆ ಹೋಗುವುದೇ? ಒಂದು ಬೆಂಕಿಯ ಕಿಡಿಯನ್ನ ಗೀರಿದರೆ ಸಾಕು, ಬೆಳಕು ತಕ್ಷಣವೇ ಬರುವುದು. ತೀವ್ರ ಬ್ರಹ್ಮಚರ್ಯದ ಅಭ್ಯಾಸದಿಂದಲೇ ಎಲ್ಲ ವಿದ್ಯೆಗಳನ್ನು ಅಲ್ಪಕಾಲದಲ್ಲಿಯೇ ಕಲಿಯಬಹುದು. ಕೇವಲ ಒಮ್ಮೆ ಓದಿದ್ದನ್ನು ಅಥವಾ ಯಾರಿಂದಲಾದರೂ ಒಮ್ಮೆ ಕೇಳಿದ್ದನ್ನು ಮರೆಯದೇ ಇರುವಂತಹ ಜ್ಞಾಪಕ ಶಕ್ತಿ ಅದರಿಂದ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.